ಬೇಗೂರು ಒಂದು ಸ್ವಂತ ಮನೆ, ಅಲ್ಲಿಂದ ಬಂದಿದ್ದೀವಿ. ಈ ದೇವರ ದರ್ಶನ ನೋಡಿ ತುಂಬ ಖುಷಿ ಆಯಿತು. ನಾವೇನೇನು ಕೇಳ್ಕೊಂಡಿದ್ದೀವಿ ಎಲ್ಲ ಕೊಟ್ಟಿದೆ ದೇವರು. ಆದರೆ ತುಂಬ ನೆಮ್ಮದಿ, ಮನಸ್ಸು ನೆಮ್ಮದಿ. ಇಲ್ಲಿ ಬಂದರೆ ಗುರೂಜಿಯವರು ಕಷ್ಟಪಟ್ಟು ಶ್ರಮಪಟ್ಟು ತುಂಬ ಕಷ್ಟಪಟ್ಟು ಕಟ್ಟಿದ್ದಾರೆ. ನಾವೇನು ಕೇಳ್ಕೊಂಡಿದ್ದು ಆಗುತ್ತೆ. ಎಲ್ಲರೂ ಬಂದು ನೋಡಬೇಕು. ತುಂಬ ಸುಂದರವಾಗಿದೆ ಟೆಂಪಲ್ಲು. ಬಸವೇಶ್ವರ ಮನೆಯೊಳಗೆ ಬಂದಿತ್ತು ಸರ್. ಮನೆಯೊಳಗೆ ಬಂದಮೇಲೆ ಆಮೇಲೆ ಒಂದು ದಿನ ಪವಾಡ ನಡೀತು. ನಮಗೆ ಇದೆಲ್ಲ ನೆನೆಸ್ಕೊಂಡವಾಗ ಇಲ್ಲಿ ಹೊಡೆದು ಮುಡಿದೆ ಬಸಪ್ಪ ಅಂತೆಲ್ಲ ಹೇಳ್ತಾಯಿದ್ರು. ಅದು ನಾವು ನೋಡಿರಲಿಲ್ಲ ಕಣ್ಣಾರೆ, ಅದು ಬಂದು ನೋಡ್ದಂಗಾಯಿತು. ಅದಕ್ಕಿಂತ ಮುಂಚೆ ನಾವು ಬಸವೇಶ್ವರ ಎಲ್ಲ ಆಂಜನೇಯ ಎಲ್ಲ ನೆನೆಸ್ಕೊತಾ ಇದ್ದಾಗ ಮಧ್ಯಂತರದಲ್ಲಿ ಬಸವೇಶ್ವರನೇ ತಲೆ ಮೇಲೆ ದೇವ್ರನ್ನ ಹೊತ್ಕೊಂಡು ಸೀದಾ ನಮ್ಮ ಮನೆ ಸ್ಥಳಕ್ಕೆ ಬಂತು. ಆಗ ನಮಗೆ ಆಶ್ಚರ್ಯ ಆಯಿತು, ತುಂಬಾ ಆಶ್ಚರ್ಯ ಆಯಿತು. ಆವಾಗ ದೇವರಿರೋ ಸತ್ಯ, ನಡೀತಾ ಇರೋದು ಸತ್ಯ, ಪವಾಡ ನಡೀತಾ ಇರೋದು ನಿಜ ಅಂತ ಆಗ ನಾವು ನಂಬಿಕೆ ಇಟ್ಟು ನಡೆದ್ವಿ. ನಾವು ತುಂಬ ಇಲ್ಲಿ ಪವಾಡ ಶಕ್ತಿ ಇದೆ, ನಿಜ ಸತ್ಯ ಅಂತ ಅವಾಗ ನಮಗೆ ಗೊತ್ತಾಯ್ತು. ನಮಗೆ ತುಂಬ ಪವಾಡ ಶಕ್ತಿ ಇದೆ ಇಲ್ಲಿ. ನೀವೇನೇ ಕೇಳ್ಕೊಂಡ್ರೂ ಆಗುತ್ತೆ. ಮಾತ್ರ ನಮಗಂತೂ ತುಂಬ ಒಳ್ಳೆಯದಾಗಿದೆ. ಮನೆತನಕ್ಕಂತೂ ಒಳ್ಳೆಯದಾಗಿದೆ. ನಾವು ತುಂಬ ಚೆನ್ನಾಗಿದ್ದೀವಿ. ಟೆಂಪಲ್ ನಮಗೆ ತುಂಬ ಆಂಜನೇಯ, ಈಗ ಈ ಥರ ಯಾರೂ ಕಟ್ಟೋಕ್ಕಾಗಲ್ಲ, ಆ ಥರ ಕಟ್ಟಿದ್ದಾರೆ. ಇಡೀ ಇಂಡಿಯಾಸ್ಟಲ್ಲಿ ನಂಬರ್ 1 A1 ಅಂದರೆ 161 ಅಡಿ ಆಂಜನೇಯ, 161 ಅಡಿ ಆಂಜನೇಯ ನೋಡ್ದಂಗಾಯಿತು. ತುಂಬ ಖುಷಿ ಆಯಿತು. ಹಾಗೆ ನನ್ನ ಮಗಳು, ಅಪ್ಪ ನಾವು ನಾಳೆ ದೇವಸ್ಥಾನ ಹೋಗ್ತಾಯಿದ್ವಿ, ಬರ್ತೀಯಪ್ಪ ಅಂತ ಕೇಳಿದ್ರು. ನೋಡ್ತೀನಿ ಕಣಮ್ಮ, ಯೋಚನೆ ಮಾಡ್ತೀನಿ ಅಂತ ಹೇಳಿದೆ. ಆಗ ನಾನು ಪಕ್ಕದಲ್ಲಿ ಒಂದು 16 ಅಂತ ಒಂದು ಊರಿದೆ, ಅಲ್ಲಿ ಹೋಗಿ ನಾನು ಬೈಕಲ್ಲಿ ಕೂತಿರ್ಬೇಕಾದ್ರೆ ಒಬ್ಬ ಬಸವಣ್ಣ ನನ್ನ ಹತ್ರಕ್ಕೆ ಬಂದು ತನ್ನ ಮೈಯೆಲ್ಲ ಕೆರೆಸ್ಕೊಂಡು ಕೊಂಬು ಮೊನೆಯಾಗಿದ್ರು ಕೂಡ ನಾನು ಏನೂ ಮಾಡ್ದೇನೆ ಪ್ರೀತಿಯಿಂದ ನನಗೆ ಆಶೀರ್ವಾದ ಮಾಡಿಬಿಟ್ಟು ಹೋದ. ಆಗ ನನಗೆ ತುಂಬ ಆಶ್ಚರ್ಯ ಆಗಿದೆ. ಅದಕ್ಕೆ ಸ್ವಾಮಿನೇ ಒಪ್ಪಲ್ ಬಂದರೆ ಬ್ರಹ್ಮದೇವ ಬರ್ತಾರೆ, ವಾಲ್ಮೀಕಿ ನಾರಾಯಣ ಬರ್ತಾರೆ, ನಾದ ಮಹರ್ಷಿಗಳು ಬರ್ತಾರೆ, ಎಲ್ಲ ಸಹಪಾಠಿಗಳೆಲ್ಲ ಬಂದು ಒತ್ತಾಯ ಮಾಡ್ತಾರೆ, ಮದುವೆ ಆಗಲೇಬೇಕು ಅಂತ. ಅದಕ್ಕೆ ಒಪ್ಪಲ್ಲ ಆಂಜನೇಯ. ಅದಕ್ಕೆ ಸೂರ್ಯದೇವ ದಾಖಲೆ ತಗೋತಾನಂತೆ, ನನ್ನ ಮಗಳನ್ನ ಸೂರ್ಯನ ಕಿರಣಗಳಿಂದ ಸೃಷ್ಟಿಯನ್ನ ಮಾಡ್ತೀನಿ, ನಾನು ಸೂರ್ಯನ ಕಿರಣದಲ್ಲಿ ಸೃಷ್ಟಿ ಮಾಡ್ತೀನಿ, ನನ್ನ ಮಗಳನ್ನ ಮದುವೆ ಆಗ್ತೀನಿ, ನನ್ನ ಮಗಳ ವೈವಾಹಿಕ ಜೀವನದಲ್ಲಿ ತೊಡಗಬೇಡ, ದಾಂಪತ್ಯ ಜೀವನದಲ್ಲಿ ಮದುವೆ ಆಗ್ತೀನಿ, 4 ವಿದ್ಯೆಯನ್ನು ಕಲಿ, 4 ವಿದ್ಯೆಯನ್ನು ಕಲಿಸಿ ಬ್ರಹ್ಮಚಾರಿ ಆಗಿ ನನ್ನ ಮಗಳು ಆದರ್ಶವನ್ನೇ ತಪಸ್ಸಿಕೊಂಡು ಹೇಳೋದು, ನಿನ್ನ ಮದುವೆ ಆಗುತ್ತೆ. ನನ್ನ ಭಾಷೆ ತಗೊಂಡಿರಂತೆ ಸೂರ್ಯದೇವ, ಆ ಭಾಷೆ ತಗೊಂಡ್ರೆ ಅದು ಮುಖದರಂತ ಆಂಜನೇಯ ತನ್ನ ಸೂರ್ಯನ ಕಿರಣಗಳಿಂದ ಸುವತ್ಸವ ದೇವಿನ ಸೂರ್ಯದೇವ ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿದ್ಮೇಲೆ ಅವಾಗ ವಿವಾಹ ಅಂತ ಎಲ್ಲರೂ ಸಮ್ಮುಖದಲ್ಲಿ ಮದುವೆ ಆದ್ಮೇಲೆ 4 ವಿದ್ಯೆನ ಆಂಜನೇಯ ಕಲಿತಾರಂತೆ. ಆ 7 ವಿದ್ಯೆ ಪೂರ್ಣ ಆಯ್ತಾರಂತೆ. ಈಗ ಆಂಜನೇಯ ಬ್ರಹ್ಮಚಾರಿ ಆಗಿಬಿಟ್ಟಾಗ ಏನ್ ಮಾತು ಕೊಟ್ಟಿದ್ರು ಸೂರ್ಯದೇವ, ನನ್ನ ಮಗಳು ಆದರ್ಶವನ್ನೇ ತಪಸ್ಕೊಂಡಂತ ಆಜ್ಞೆ ಪ್ರಕಾಶ ತಪಸ್ಸಿಗೆ ಹೋಯ್ತಾರಂತೆ. ಆಂಜನೇಯ ಬ್ರಹ್ಮಚಾರಿ ಆಗಿಬಿಟ್ಟ. ಆ ಗಳಿಗೆ ಕಾಲಘಟ್ಟದಲ್ಲಿ ನಡೆದಂತ ವಿವಾಹ ಅದು ಒಂದು ಪದ್ಧತಿ. ಅದಕ್ಕೆ ಸುವತ್ಸಲ ದೇವಿಯನ್ನ ಸ್ಥಾಪನೆ ಮಾಡಿದ್ರು. ಇಡೀ ಕರ್ನಾಟಕದಲ್ಲಿ ಮೊದಲನೇ ಜನ್ಮಸ್ಥಾನ ಇದು ಸ್ಥಾಪನೆ ಮಾಡಿ.